ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಬಿಗ್ ಬಾಸ್ ಸೀಸನ್ 11 ಅಂತ ನೆನೆಸ್ಕೊಂಡಾಗ, ಅದರಲ್ಲಿ ತುಂಬ ಹಿಟ್ ಆದಂತಹ ಪೇರ್ ಯಾವುದು ಅಂತ ನೆನೆಸ್ಕೊಂಡಾಗ ನಮ್ಮ ತಲೆಯಲ್ಲಿ ಬರೋದು ಒಂದೇ ಹೆಸರು, ಅದು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಹೆಸರು. ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರು ಲವ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಇವರು ಮದುವೆ ಆಗ್ತಾರೆ ಅನ್ನುವಂಥ ಒಂದು ವಿಚಾರಗಳೆಲ್ಲ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಬಟ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಇವರಿಬ್ಬರು ಸಹ ಬೇರೆ ಪಿಕ್ಚರನ್ನೇ ತೋರಿಸಿದ್ರು. ಲೈಕ್ ಇಬ್ಬರು ಸಹ ಒಬ್ರಿಗೊಬ್ರಿಗೆ ಯಾವುದೇ ರೀತಿಯಾದಂತಹ ಕನೆಕ್ಟಿವಿಟಿ ಇದೆ ಅನ್ನೋದನ್ನೇ ಸಹ ತೋರಿಸ್ಕೊಳ್ತಿಲ್ಲ. ಬಿಗ್ ಬಾಸ್ ಮನೇಲಿ ನಾವು ನೋಡಿದ್ದೇ ಬೇರೆ, ಇವ್ರು ಇರೋದೇ ಬೇರೆ ರೀತಿ ಅನ್ನೋ ರೀತಿ ಆಗೋಗಿತ್ತು. ಬಟ್ ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ನಮ್ಮ ಭವ್ಯ ಗೌಡ ಅವರು ಅಂತ ಹೇಳಿ ಸಾಕಷ್ಟು ಜನ ಈ ಒಂದು ವಿಚಾರನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು. ಎಸ್, ಭವ್ಯ ಗೌಡ ಅವರು ತ್ರಿವಿಕ್ರಮ್ಗೆ ಲೈಕ್ ಯಾವ್ದ್ರಲ್ಲೂ ಸಪೋರ್ಟ್ ಮಾಡ್ತಿಲ್ಲ. ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರಿಗೆ ಏನರಲ್ಲೂ ಲೈಕ್ ಮ್ಯಾಚ್ ಆಗ್ತಿಲ್ಲ. ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ದೂರ ಇಟ್ಟಿದ್ದಾರೆ. ಈ ರೀತಿಯಾದಂತಹ ಅಲಿಗೇಷನ್ಸ್ನೆಲ್ಲ ಭವ್ಯ ಗೌಡ ಅವರ ಮೇಲೆ ಆಗ್ತಿದ್ರು. ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಗೌಡ ಅವರಂದ್ರೆ ಇಷ್ಟ ಇದೆ. ಬಿಗ್ ಬಾಸ್ ಮನೇಲಿ ಇದ್ದಾಗ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರನ್ನೇ ಪ್ರಪೋಸ್ ಮಾಡಿದ್ರು. ಬಟ್ ಭವ್ಯ ಗೌಡ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಇದಕ್ಕೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ತನಗೆ ಬೇರೆ ಬಾಯ್ ಫ್ರೆಂಡ್ ಇರೋ ಕಾರಣಕ್ಕಾಗಿ ನಾನು ನಿನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ತ್ರಿವಿಕ್ರಮ್ ಅವ್ರನ್ನ ಭವ್ಯ ಗೌಡ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಸಾಕಷ್ಟು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಬಟ್ ಈ ಎಲ್ಲ ಒಂದು ಸುದ್ದಿಗೂ ಈಗ ತ್ರಿವಿಕ್ರಮ್ ಅವರು ಸ್ವತಃ ತಾವೇ ಬ್ರೇಕನ್ನು ಹಾಕಿದ್ದಾರೆ. ಲೈಕ್ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ದೂರ ಇಟ್ಟಿಲ್ಲ. ಭವ್ಯ ಗೌಡ ಅವರು ಯಾರೊಬ್ಬರ ಜೊತೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಆಯಿತು ಅಂತಂದರೆ ಆ ಒಂದು ಫ್ರೆಂಡ್ಶಿಪ್ಪನ್ನು ಉಳಿಸ್ಕೋತಾರೆ. ಕೊನೆಯ ತನಕ ಉಳಿಸ್ಕೊಳ್ಳುವಂತಹ ವ್ಯಕ್ತಿ ಅಂತಂದರೆ ಅದು ಭವ್ಯ ಗೌಡ ಅವರು. ನಮ್ಮ ಗೀತಾ ಸೀರಿಯಲಲ್ಲಿ ಫ್ರೆಂಡ್ ಆದಂತಹ ವಿಜಿ ಕ್ಯಾರೆಕ್ಟರ್ ಅವರಾಗಿರ್ಬೋದು, ಆ್ಯಂಡ್ ರಾಮಾಚಾರಿ ಸೀರಿಯಲಲ್ಲಿರುವಂತಹ ರಾಮಾಚಾರಿ ಕ್ಯಾರೆಕ್ಟರ್ ಅವರಾಗಿರ್ಬೋದು, ಇಬ್ಬರಲ್ಲೂ ಸಹ ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಭವ್ಯ ಗೌಡ ಅವರು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅದೇ ಫ್ರೆಂಡ್ಶಿಪ್ಪನ್ನು ಈಗಲೂ ಸಹ ಭವ್ಯ ಗೌಡ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಭವ್ಯ ಗೌಡ ಅವರು ತೆಲುಗು ಸೀರಿಯಲಲ್ಲೂ ಕೂಡ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಆ ಕೋ ಆರ್ಟಿಸ್ಟ್ ಜೊತೆನೂ ಕೂಡ ಭವ್ಯ ಗೌಡ ಅವರು ಒಂದು ಒಳ್ಳೆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿದ್ದಾರೆ. ಈ ರೀತಿ ಪ್ರತಿಯೊಂದು ಫ್ರೆಂಡ್ಸ್ ಜೊತೆನೂ ಸಹ ಒಳ್ಳೆ ರೀತಿಯಲ್ಲಿ ಇರುವಂತಹ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ದೂರ ಇಟ್ಟಿದ್ದಾರೆ. ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಉಪಯೋಗಿಸ್ಕೊಂಡ್ರು. ಅವ್ರ ಆಟನ ಗೆಲ್ಲೋದಕ್ಕೋಸ್ಕರ ತ್ರಿವಿಕ್ರಮ್ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಉಪಯೋಗಿಸ್ಕೊಂಡ್ರು ಅನ್ನುವಂತಹ ಮಾತುಗಳನ್ನೆಲ್ಲ ಭವ್ಯ ಗೌಡ ಅವರ ಮೇಲೆ ಆಪಾದನೆ ಅಂತಾನೆ ಹೇಳ್ಬೋದು. ಅಂತಹ ಆಪಾದನೆಗಳನ್ನೆಲ್ಲ ಭವ್ಯ ಗೌಡ ಅವರ ಮೇಲೆ ಹೊರಿಸ್ತಿದ್ರು. ಬಟ್ ಈಗ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ದೂರ ಇಟ್ಟಿಲ್ಲ, ಭವ್ಯ ಗೌಡ ಅವ್ರನ್ನ ತ್ರಿವಿಕ್ರಮ್ ಅವರೇ ದೂರ ಇಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಈಗ ಒಂದು ಇಂಟರ್ವ್ಯೂ ಸಾಕ್ಷಿ ಆಗಿದೆ. ಆ್ಯಂಡ್ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂದು 3-4 ಕಡೆ ಕಾಣಿಸ್ಕೊಂಡ್ರು ಅಷ್ಟೇ. ಒಂದು 2-3 ಇಂಟರ್ವ್ಯೂನಲ್ಲಿ ಕಾಣಿಸ್ಕೊಂಡ್ರು, ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸ್ಕೊಂಡ್ರು, ಹಾಗೆ ಅವ್ರ ಊರಿಗೆ ಅಂದರೆ ಗುಬ್ಬಿ ಊರಿಗೆ ಹೋದಾಗ ಕಾಣಿಸ್ಕೊಂಡ್ರು ಅಷ್ಟೇ. ಇಷ್ಟು ಬಿಟ್ಟರೆ ಅವ್ರು ಎಲ್ಲಿಯೂ ಸಹ ಕಾಣಿಸ್ಕೊಂಡಿಲ್ಲ. ಅಂದರೆ ಬಿಗ್ ಬಾಸ್ ರಿಲೇಟೆಡ್ ಕಂಟೆಸ್ಟೆಂಟ್ ಯಾರ್ಯಾರು ಮೀಟ್ ಆಗುವಂತಹ ಸ್ಥಳ ಇರುತ್ತಲ್ಲ, ಅಂತಹ ಯಾವುದೇ ಫಂಕ್ಷನಲ್ಲಾಗಿರ್ಬೋದು, ಪಾರ್ಟೀಸ್ಗಳಲ್ಲಾಗಿರ್ಬೋದು, ಈವೆಂಟ್ಸ್ಗಳಲ್ಲಾಗಿರ್ಬೋದು ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿರಲಿಲ್ಲ. ಆ್ಯಂಡ್ ಏನಕ್ಕೆ ಕಾಣಿಸ್ಕೊಂತಿಲ್ಲ ಅಂತ ಹೇಳಿ ನಮ್ಮ ರಂಜಿತ್ ಅವರು ಅಂದರೆ ಬಿಗ್ ಬಾಸಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ ಆದಂತಹ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆದಂತಹ ರಂಜಿತ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಅವ್ನಿಗೆ ಕಮಿಟ್ಮೆಂಟ್ಸ್ ಅನ್ನೋದು ತುಂಬಾ ಜಾಸ್ತಿ ಇದೆ, ಸೊ ಈ ಕಾರಣಕ್ಕಾಗಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಬಟ್ ಯಾರೂ ಸಹ ಭವ್ಯ ಗೌಡ ಹಾಗೆ ತ್ರಿವಿಕ್ರಮ್ ಅವರ ರಿಲೇಷನ್ಶಿಪ್ ಬಗ್ಗೆ ಯಾರೂ ಸಹ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಸೊ ಈಗ ತ್ರಿವಿಕ್ರಮ್ ಅವರೇ ಸ್ವತಃ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಭವ್ಯ ಗೌಡ ಅವರು ಸಾಕಷ್ಟು ಬಾರಿ ಕ್ಲಾರಿಟಿಯನ್ನು ಕೊಟ್ಟಿದ್ರು, ನನಗೂ ತ್ರಿವಿಕ್ರಮ್ ಅವ್ರಿಗೂ ಬರಲ್ಲ, ಲೈಕ್ ನಮ್ಮಿಬ್ರಿಗೂ ಸೆಟ್ ಆಗಲ್ಲ, ಏಜ್ ಡಿಫ್ರೆನ್ಸ್ ಕೂಡ ತುಂಬಾ ಇದೆ ಅಂತ ತ್ರಿವಿಕ್ರಮ್ ಅವರು ಒಂದ್ಸತಿ ಹೇಳಿದ್ರು. ಬಟ್ ಅಷ್ಟಾದರೂ ಸಹ ಅವರಿಬ್ಬರನ್ನ ಒಟ್ಟಿಗೆ ನೋಡಬೇಕು, ಅವರಿಬ್ಬರು ಪ್ರೀತಿಸ್ತಿದ್ದಾರೆ, ಅವರಿಬ್ಬರು ಮದುವೆ ಆಗ್ತಾರೆ ಅನ್ನುವಂತಹ ಆಸೆಗಳನ್ನ ಇಟ್ಕೊಂಡಿರುವಂತಹ ಫ್ಯಾನ್ ಬೇಸ್ ಇನ್ನೂ ಸಹ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಸೊ ಅದಕ್ಕೆಲ್ಲದಕ್ಕೂ ಸಹ ಈಗ ತ್ರಿವಿಕ್ರಮ್ ಅವರೇ ಸ್ವತಃ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಎಸ್, ಮುದ್ದು ಸೊಸೆ ಸೀರಿಯಲಲ್ಲಿ ತ್ರಿವಿಕ್ರಮ್ ಅವರು ಬ್ಯುಸಿ ಆಗಿರೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ಹಾಗೆ ಭವ್ಯ ಗೌಡ ಅವರು ಸಹ ಕರ್ಣ ಸೀರಿಯಲಲ್ಲಿ ಬ್ಯುಸಿ ಆಗಿದ್ದಾರೆ, ಅದು ಸಹ ನಮ್ಮೆಲ್ಲರಿಗೂ ಈಗ ಗೊತ್ತಿದೆ. ಭವ್ಯ ಗೌಡ ಅವರು ಕರ್ಣ ಸೀರಿಯಲಲ್ಲಿ ಬ್ಯುಸಿ ಆಗಿದ್ರು ಸಹ ತಮ್ಮ ಪ್ರೊಮೋ ಶೂಟನ್ನು ಮುಗಿಸ್ಕೊಟ್ಟು ಈಗ ಒಂದು ಬ್ರೇಕನ್ನು ತಗೊಳ್ಳೋದಕ್ಕೆ, ತನ್ನ ಒಂದು ಮೀ ಟೈಮನ್ನು ಪಡೆದುಕೊಳ್ಳೋದಕ್ಕೆ ಭವ್ಯ ಗೌಡ ಅವರು ಬ್ಯಾಂಕಾಕಲ್ಲಿ ಚಿಲ್ ಮಾಡ್ತಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಈಗ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಸ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಬಟ್ ನಮ್ಮ ತ್ರಿವಿಕ್ರಮ್ ಅವರು ಯಾವುದೇ ರೀತಿಯಾದಂತಹ ಪಾರ್ಟೀಸಲ್ಲಿ ಕಾಣಿಸ್ಕೊಳ್ತಿಲ್ಲ, ಫಂಕ್ಷನ್ಸಲ್ಲಿ ಕಾಣಿಸ್ಕೊಳ್ತಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಎಂಜಾಯ್ ಸಹ ಮಾಡ್ತಿಲ್ಲ. ಅವ್ರಿಗೆ ಇರುವಂತಹ ಈ ಒಂದು ಟೈಮಲ್ಲಿ ಅಂದರೆ ಈ ಒಂದು ಫ್ಯಾನ್ ಬೇಸ್ ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಬಿಗ್ ಬಾಸ್ ಮೂಲಕ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗೋಗಿದೆ. ಈ ಒಂದು ಫ್ಯಾನ್ ಬೇಸ್ ಅನ್ನುವಂತಹ ಈಟ್ ಇರುವಾಗಲೇ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ತ್ರಿವಿಕ್ರಮ್ ಅವರು ವರ್ಕ್ ಬಗ್ಗೆ ಸಿಕ್ಕಾಪಟ್ಟೆ ತಲೆಯನ್ನು ಕೆಡಿಸ್ಕೊಂಡು ಈಗ ಮುದ್ದು ಸೊಸೆ ಸೀರಿಯಲಲ್ಲಿ ಆ್ಯಕ್ಟಿಂಗನ್ನು ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಜನ ಅಂದ್ಕೊಂಡಿದ್ದು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ತ್ರಿವಿಕ್ರಮ್ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದಷ್ಟು ಜನ ಅಂದ್ಕೊಂಡಿದ್ರು. ಬಟ್ ತ್ರಿವಿಕ್ರಮ್ ಅವರು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಸಿನಿಮಾಗಳಲ್ಲಿ ಯಾಕೆ ಕಾಣಿಸ್ಕೊಳ್ತಿಲ್ಲ ಅನ್ನೋದಕ್ಕೂ ಸಹ ಆ ಒಂದು ಇಂಟರ್ವ್ಯೂನಲ್ಲಿ ಆನ್ಸರ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 9 to
12 months ಬೇಕಾಗುತ್ತೆ, ಹತ್ತತ್ರ 1 ವರ್ಷ ಬೇಕಾಗುತ್ತೆ. 1 ವರ್ಷದೊಳಗಡೆ ಈ ಒಂದು ಫ್ಯಾನ್ ಬೇಸ್ ಅನ್ನೋದು ಜಾಸ್ತಿ ಆದರೂ ಆಗ್ಬೋದು ಅಥವಾ ಕಡಿಮೆ ಆದರೂ ಆಗ್ಬೋದು. ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ, ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಒಳ್ಳೆ ಪ್ರಾಜೆಕ್ಟ್, ಸೀರಿಯಲ್ ಅಂತಹ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ನಾನು ಒಪ್ಕೋಬೇಕು ಅನ್ನುವಂತಹ ಮೈಂಡ್ ಸೆಟ್ ಇತ್ತು. ಸೊ ಅದೇ ರೀತಿ ನನಗೆ ಮುದ್ದು ಸೊಸೆ ಪ್ರಾಜೆಕ್ಟ್ ಸಿಕ್ತು, ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನು ಭವ್ಯ ಗೌಡ ಅವರ ಬಗ್ಗೆ ಕೂಡ ಈ ಒಂದು ಇಂಟರ್ವ್ಯೂನಲ್ಲಿ ಕ್ವಶನನ್ನು ಕೇಳಿದಾಗ ತ್ರಿವಿಕ್ರಮ್ ಅವರು ಒಂಥರ ಬೇರೆ ರೀತಿನ ಆನ್ಸರ್ ಮಾಡಿದ್ದಾರೆ. ಬೇರೆ ರೀತಿ ಇನ್ ದ ಸೆನ್ಸ್ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ನೋಡಿದಂತಹ ತ್ರಿವಿಕ್ರಮ್ ಆಗಿರ್ಬೋದು ಆ್ಯಂಡ್ ಇವಾಗ ಇಂಟರ್ವ್ಯೂನಲ್ಲಿ ನೋಡ್ತಿರುವಂತಹ ತ್ರಿವಿಕ್ರಮ್ ಅವ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತು. ಲೈಕ್ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರು ಕ್ಯಾರಿ ಮಾಡಿದಂತಹ ಆ್ಯಟಿಟ್ಯೂಡ್ ಆಗಿರ್ಬೋದು ಆ್ಯಂಡ್ ಅವರು ಮಾತಾಡ್ತಿದ್ದಂತಹ ರೀತಿ ಆಗಿರ್ಬೋದು. ಲೈಕ್ ನಾವು ಬಿಗ್ ಬಾಸಲ್ಲಿ ನೋಡಿದಂತಹ ತ್ರಿವಿಕ್ರಮೇ ಬೇರೆ ಆ್ಯಂಡ್ ಇಲ್ಲಿ ಇಂಟರ್ವ್ಯೂನಲ್ಲಿ ಕೂತಿರುವಂತಹ ತ್ರಿವಿಕ್ರಮೇ ಬೇರೆ. ಕಂಪ್ಲೀಟ್ಲಿ ಇಬ್ಬರು 2 ಡಿಫ್ರೆಂಟ್ ಪರ್ಸನ್ ಅನ್ನೋ ರೀತಿ ಫೀಲ್ ಆಯಿತು ನನಗೆ ಆ ಒಂದು ಇಂಟರ್ವ್ಯೂನ ನೋಡ್ತಿದ್ದೆ. ಆ್ಯಂಡ್ ಸಾಕಷ್ಟು ಜನ ಹೇಳ್ತಿದ್ರಿ ಒಂದು ಇಂಟರ್ವ್ಯೂ ಬಗ್ಗೆ ಮಾತಾಡಿ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರ ಬಗ್ಗೆ ಮಾತಾಡಿರೋದನ್ನ ಮಾತಾಡಿ ಆ್ಯಂಡ್ ಅವ್ರ ಮದುವೆ ಬಗ್ಗೆ ಹೇಳಿದಾರಲ್ಲ ಅದನ್ನು ಫಸ್ಟ್ ಮಾತಾಡಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು. ಯಾಕಂದರೆ ಭವ್ಯ ಗೌಡ ಅವ್ರಿಗೆ ಸಪ್ರೇಟ್ ಫ್ಯಾನ್ ಮೆನ್ಸ್ ಅನ್ನೋದು ತುಂಬ ಜನನೇ ಇದ್ದಾರೆ. ಸೊ ಅವರೆಲ್ಲ ನನಗೆ ಕಮೆಂಟ್ಸ್ ಮಾಡಿ ಹೇಳಿದ್ದೀರಾ ಲೈಕ್ ಭವ್ಯ ಗೌಡ ಅವ್ರ ಬಗ್ಗೆ ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ರು. ಲೈಕ್ ಭವ್ಯ ಗೌಡ ಅವರು ತ್ರಿವಿಕ್ರಮ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಭವ್ಯ ಗೌಡ ಅವರೇ ತ್ರಿವಿಕ್ರಮ್ನ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬ್ಯಾಡ್ ಅಲಿಗೇಷನ್ಸ್ ಅನ್ನೋದು ಭವ್ಯ ಗೌಡ ಅವ್ರ ಮೇಲೆ ಬರ್ತಿತ್ತು. ಸೊ ಇದೆಲ್ಲವೂ ದೂರ ಆಗಬೇಕು ಅಂತಂದರೆ ಭವ್ಯ ಗೌಡ ಅವ್ರ ಬಗ್ಗೆ ಈ ರೀತಿಯಾದಂತಹ ಮಾಹಿತಿಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಬೇಕು. ಭವ್ಯ ಗೌಡ ಅವರು ಲೈಕ್ ನಿಜ ಏನಿದೆ, ಒಂದು ಫ್ಯಾಕ್ಟ್ ಅನ್ನೋದು ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಈಗ ತ್ರಿವಿಕ್ರಮ್ ಅವರು ಮಾಡಿರುವಂತಹ ಒಂದು ಇಂಟರ್ವ್ಯೂ ಕ್ಲಿಪ್ಪಲ್ಲಿ ಅವರ ಲೈಫ್ ಪಾರ್ಟ್ನರ್ ಆಗಬೇಕಾಗಿರೋರು ಯಾವ ರೀತಿ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಇನ್ ದ ಸೆನ್ಸ್ ಲೈಫ್ ಪಾರ್ಟ್ನರ್ ಮದುವೆ ಆಗಬೇಕು ಅಂತಂದರೆ ಅವ್ರಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಆ ಕ್ವಾಲಿಟೀಸ್ ಬಗ್ಗೆ ಮುಂದೆ ಹೇಳ್ತೀನಿ, ನೀವು ಕೇಳಿದ್ರೆ ಕೂಡ ನೀವು ಕೂಡ ಶಾಕ್ ಆಗ್ತೀರಾ. ಅಂತಹ ಕ್ವಾಲಿಟೀಸ್ನ ತ್ರಿವಿಕ್ರಮ್ ಅವರು ಇಂಟರ್ವ್ಯೂನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೇಲಿ ಇದ್ದಂತಹ ರೀತಿಗೂ ಇವಾಗ ನಡ್ಕೊಂತಿರುವಂತಹ ರೀತಿಗೂ ಮಾತಾಡೋಣ. ಲೈಕ್ ಬಿಗ್ ಬಾಸ್ ಮನೇಲಿ ಇದ್ದಾಗ ತ್ರಿವಿಕ್ರಮ್ ಅವರು ತುಂಬಾ ಫ್ರೆಂಡ್ಲಿ ಆಗಿದ್ರು. ಲೈಕ್ ರಜತ್ ಜೊತೆ ಆಗಿರ್ಬೋದು, ಭವ್ಯ ಗೌಡ ಅವ್ರ ಜೊತೆ ಆಗಿರ್ಬೋದು ಆ್ಯಂಡ್ ತುಂಬ ಟಫ್ ಕಂಟೆಸ್ಟೆಂಟು, ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಯಾರು ಅನಿಸ್ತಾರೋ ಅಂಥವ್ರ ಜೊತೆ ಮೊದಲಿಗೆ ಕ್ಲೋಸ್ ಆಗೋದಕ್ಕೆ ಶುರು ಮಾಡ್ತಿದ್ರು ತ್ರಿವಿಕ್ರಮ್ ಅವರು. ಸೊ ಅದನ್ನೆಲ್ಲ ಇವಾಗ ಥಿಂಕ್ ಮಾಡಿ ನೋಡೋದಾದರೆ ಒಂಥರ ಪ್ರೀ ಪ್ಲ್ಯಾಂಡ್ ಆಗಿ ಬಿಗ್ ಬಾಸ್ ಮನೇಲಿ ನಾನು ಇದೇ ರೀತಿ ಆಡಬೇಕು, ಈ ರೀತಿ ಇದ್ರೇ ನಾನು ಬಿಗ್ ಬಾಸ್ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಫುಲ್ ಕಂಪ್ಲೀಟ್ ಪ್ಲ್ಯಾನನ್ನು ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಅದನ್ನು ತಲೆನಲ್ಲಿ ಇಟ್ಕೊಂಡು ಬಂದು ಬಿಗ್ ಬಾಸ್ ಆಡಿದ ಹಾಗೆ ಕಾಣಿಸ್ತಿದೆ ತ್ರಿವಿಕ್ರಮ್ ಅವರು. ಲೈಕ್ ಎಸ್, ನಾವು ಮೊದಲಿನಿಂದ ಯೋಚನೆ ಮಾಡೋದಾದರೆ ಅಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಒಂಥರ ಲೈಕ್ ಫಿಸಿಕಲ್ ಆಗಿ ಕಾಂಪಿಟೇಟರ್ ಅಂತ ಇದ್ದಿದ್ದು ಅಂತಂದರೆ ಅದು ರಂಜಿತ್ ಅವರು, ಅವ್ರ ಜೊತೆ ಕೂಡ ಕ್ಲೋಸ್ ಆದರು. ಆ್ಯಂಡ್ ಮೈಂಡ್ ಗೇಮಲ್ಲಿ ಕಾಂಪಿಟೇಟರ್ ಅಂತ ಇದ್ದಿದ್ದು ಅಂತಂದರೆ ಅದು ಉಗ್ರಂ ಮಂಜು ಅವ್ರ ಜೊತೆ ಕ್ಲೋಸ್ ಆದರು. ಆ್ಯಂಡ್ ನೆಕ್ಸ್ಟು ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಅಂದರೆ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅಲ್ಲಿ ಕಾಂಪಿಟೇಟರ್ ಅಂತ ಬಂದಿದ್ದು ಅಂದರೆ ಫಿಸಿಕಲ್ ಆಗಿ ಟಫ್ ಆಗಿ ಕಾಂಪಿಟೇಟರ್ ಅಂತ ಬಂದಿದ್ದು ಅಂದರೆ ಅದು ರಜತ್ ಅವರು, ಅವ್ರ ಜೊತೆ ಕೂಡ ಕ್ಲೋಸ್ ಆದರು. ಇನ್ನು ಲೇಡೀಸಲ್ಲಿ ತುಂಬ ಕಾಂಪಿಟೇಷನ್ ಅಂತ ಕೊಡ್ತಿದ್ದು ಅಂದರೆ ಟಫ್ ಕಾಂಪಿಟೇಷನನ್ನು ಕೊಡ್ತಿದ್ದು ಅಂದರೆ ಅದು ಭವ್ಯ ಗೌಡ ಅವರು, ಅವ್ರ ಜೊತೆ ಕೂಡ ಕ್ಲೋಸ್ ಆದರು. ಸೊ ಈ ರೀತಿ ಒಂದು ಪ್ರೀ ಪ್ಲ್ಯಾನನ್ನು ಮಾಡಿಕೊಂಡು ನನಗೆ ಯಾರು ಟಫ್ ಫೈಟನ್ನು ಕೊಡ್ಬೋದು ಅವ್ರನ್ನ ನಾವು ಫ್ರೆಂಡ್ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿರೋಣ ಅನ್ನುವಂತಹ ಮೈಂಡ್ ಸೆಟ್ಟನ್ನು ಇಟ್ಕೊಂಡೇ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಅನ್ಸುತ್ತೆ ತ್ರಿವಿಕ್ರಮ್ ಅವರು. ಆ್ಯಂಡ್ ಎಸ್, ಅವರ ಇಂಟರ್ವ್ಯೂನಲ್ಲಿ ಆ ರೀತಿಯಾದಂತಹ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡಿದ್ದು ನೋಡಿ ಲೈಕ್ ಅದಕ್ಕೆ ಅನಿಸಿದ್ದು ಇದೆಲ್ಲ ತಲೆಗೆ ಬರೋದಕ್ಕೆ ಶುರುವಾಗೋಯಿತು. ಈ ಕಾರಣಕ್ಕೆ ಅನಿಸಿದ್ದು ಅವರೇ ಬೇರೆ ಆ್ಯಂಡ್ ಇಲ್ಲಿರುವಂತಹ ನಾವು ನೋಡ್ತಿರುವಂತಹ ತ್ರಿವಿಕ್ರಮೇ ಬೇರೆ ಅಂತ ಇದಕ್ಕೋಸ್ಕರನೇ ಅನಿಸಿದ್ದು ನನಗೆ. ಆ ರೀತಿ ಆ್ಯಟಿಟ್ಯೂಡ್ನ ತೋರಿಸಿದ್ರು. ಆ್ಯಂಡ್ ತ್ರಿವಿಕ್ರಮ್ ಅವರ ಒಂದು ಲೈಕ್ ಲೈಫಲ್ಲಿ ಫೀಲಿಂಗ್ಸ್ಗೆ ಜಾಗನೇ ಇಲ್ಲ ಅಂತ ಅನಿಸುತ್ತೆ. ಅವ್ರು ಇಂಟರ್ವ್ಯೂನಲ್ಲಿ ಮಾತಾಡಿದಾರಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡು ಹೇಳ್ತಿರುವಂತಹ ಮಾತುಗಳಿದ್ದು. ಲೈಕ್ ಕಂಪ್ಲೀಟ್ಲಿ ಮನಿ ಮೈಂಡೆಡ್ ಅನ್ನೋ ರೀತಿ ಆಗೋಗಿದ್ದಾರೆ. ಅದು ಏನಕ್ಕೆ ಯಾಕೆ ಅದು ಯಾವಾಗಲಿಂದ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ಲಿ ಮನಿ ಮೈಂಡೆಡ್ ಅನ್ನೋ ರೀತಿ ಆಗೋಗಿದ್ದಾರೆ. ಎಸ್, ಪೇಮೆಂಟ್ ಯಾರು ಜಾಸ್ತಿ ಕೊಡ್ತಾರೆ, ಇವ್ರು ಪೇಮೆಂಟ್ ಜಾಸ್ತಿ ಕೊಟ್ಟರು ಅಂತಂದರೆ ನಾನು ಇವ್ರ ಕಡೆ ಬರ್ತೀನಿ, ಅವ್ರ ಪೇಮೆಂಟ್ ಜಾಸ್ತಿ ಕೊಟ್ಟರು ಅಂತಂದರೆ ಅವ್ರ ಸೀರಿಯಲಲ್ಲಿ ಹೋಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ಕಮಿಟ್ಮೆಂಟ್ಸ್ ಅನ್ನೋದು ಜಾಸ್ತಿ ಇದೆ, ಅವರ ಲೈಫಲ್ಲಿ ಕಮಿಟ್ಮೆಂಟ್ಸ್ ಅನ್ನೋದು ಜಾಸ್ತಿ ಇದೆ. ಬಟ್ ಆ ಕಮಿಟ್ಮೆಂಟ್ಸ್ಗೋಸ್ಕರ ಈ ರೀತಿ ಮನಿ ಮೈಂಡೆಡ್ ಆಗೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅವರ ಮದುವೆ ವಿಚಾರದ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ತ್ರಿವಿಕ್ರಮ್ ಅವರು. ಸಿಕ್ಕಾಪಟ್ಟೆ ಅಂತಂದರೆ ಜಾಸ್ತಿ ಏನು ಮಾತಾಡಿಲ್ಲ, ಲೈಕ್ ಒಂಥರ ತೂಕದ ಮಾತುಗಳನ್ನ ಹಾಡಿದ್ದಾರೆ. ಅದು ಏನು ಅಂತ ಹೇಳ್ತೀನಿ. ಲೈಕ್ ಇಂಟರ್ವ್ಯೂನಲ್ಲಿ ಕ್ವಶನ್ ಕೇಳ್ತಾರೆ, ತ್ರಿವಿಕ್ರಮ್ ನೀವು ಮದುವೆ ಯಾವಾಗ ಆಗ್ತೀರಾ, ಲೈಕ್ ಸಾಕಷ್ಟು ಜನ ಕಾಯ್ತಿದ್ದಾರೆ ನಿಮ್ಮ ಮದುವೆ ವಿಚಾರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನೀವು ಯಾವಾಗ ಮದುವೆ ಆಗ್ತೀರಾ ಅಂತ ಕೇಳಿದಾಗ ತ್ರಿವಿಕ್ರಮ್ ಅವರು ಹೇಳ್ತಾರೆ ಲೈಕ್ ಅವರು ₹1 ಕೋಟಿ ಒಡತಿ ಆಗಿರಬೇಕು, ಆವಾಗಲೇ ನಾನು ಮದುವೆ ಆಗೋದು, ಇಲ್ಲಾಂದರೆ ನಾನು ಮದುವೆ ಆಗಲ್ಲ ಅಂತ ಹುಡುಗಿರ್ನ ಅಂತ ಹೇಳಿದ್ದಾರೆ.
ಸೊ ₹1,00,00,000 ಇದ್ರೇ ಅಂದರೆ ಮನಿ ಫುಲ್ ವೆಲ್ ಸೆಟಲ್ಡ್ ಆಗಿರಬೇಕು ಒಂದು ಹುಡುಗಿ ತ್ರಿವಿಕ್ರಮ್ ಅವ್ರನ್ನ ಮದುವೆ ಆಗಬೇಕು ಅಂತಂದರೆ ನಮ್ಮ ಭವ್ಯಗೌಡ ಅವ್ರು ಯಾವ ಕಾಲಕ್ಕೆ ರೀಸೆಟ್ ಆಗ್ತಾರೆ ಇಂಥ ಹುಡುಗನಿಗೆ. ಭವ್ಯಗೌಡ ಅವರು ₹1,00,00,000 ಹೊಡ್ತಿ ಆಗ್ಬಿಟ್ಟಿದ್ದಾರೆ ಲೈಕ್ ತ್ರಿವಿಕ್ರಮ್ ಅವ್ರನ್ನ ಮದುವೆ ಆಗಬೇಕು ಅಂತಂದರೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೇಲಿದ್ದಾಗ ಪ್ರಪೋಸ್ ಮಾಡಿದ್ರು ಅನ್ನುವಂಥ ಮಾತುಗಳನ್ನ ನಾವು ಸಹ ಕೇಳಿದ್ವಿ ಆ್ಯಂಡ್ ನಾವು ಸಹ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ವಿ. ಬಟ್ ಅದೆಲ್ಲವೂ ಸಹ ಸುಳ್ಳು ಅಂತ ಇವಾಗ ಅನಿಸ್ತಿದೆ. ಲೈಕ್ ಆ ಗೇಮ್ಗೋಸ್ಕರ ಏನೇನು ಮಾಡಬೇಕು, ಗೇಮಲ್ಲಿ ಮುಂದೆ ಬರೋದಕ್ಕೋಸ್ಕರ ಏನೇನು ಮಾಡಬೇಕು ಅದನ್ನು ಮಾತ್ರ ತ್ರಿವಿಕ್ರಮ್ ಅವರು ಮಾಡಿದ್ದಾರೆ ಅಂತ ಅನಿಸ್ತಿದೆ. ಲೈಕ್ ಇವಾಗ ಹೇಳ್ತಿದ್ದಾರೆ ಮದುವೆ ಆಗುವಂತಹ ಹುಡುಗಿ ಎರಡೇ ಕ್ವಾಲಿಟಿ ಬೇಕಾಗಿರೋದು, ಒಂದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೊಂದು ₹1,00,00,000 ಒಡತಿ ಆಗಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಮತ್ತೆ ರಿಟರ್ನ್ ಆ ಹುಡುಗಿ ಇಂಟರ್ವ್ಯೂವರ್ ಕ್ವಶನ್ ಕೇಳ್ತಾರೆ ತ್ರಿವಿಕ್ರಮ್ ಅವ್ರಿಗೆ, ಅದೇ ಹುಡುಗಿ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಸಹ ಅದೇ ರೀತಿ ರಿಚ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು ಹೇಳ್ತೀರಾ ಅಂತ ಕೇಳ್ತಾರೆ. ಸೊ ಅದು ತ್ರಿವಿಕ್ರಮ್ ಅವರು ಹೇಳ್ತಾರೆ, ಆಲ್ರೆಡಿ ಅವ್ರ ಹತ್ರ ದುಡ್ಡು ಇದೆಯಲ್ಲ, ಸೊ ನಾನು ಚೆನ್ನಾಗಿದ್ರೆ ಸಾಕು, ದುಡ್ಡಿರೋರ್ಗೆ ದುಡ್ಡು ಮತ್ತೆ ಏನಕ್ಕೆ ಬೇಕಾಗುತ್ತೆ, ಆಲ್ರೆಡಿ ಅವ್ರು ₹1,00,00,000 ಒಡತಿ ಆಗಿರ್ತಾರೆ. ನಾನು ಒಪ್ಕೋಬೇಕು ಅಂತಂದರೆ ಆಲ್ರೆಡಿ ಅವ್ರು ₹1,00,00,000 ಒಡತಿ ಆಗಿರ್ತಾರೆ. ಸೊ ಅಂಥವ್ರಿಗೆ ಮತ್ತೆ ದುಡ್ಡಿನ ಅವಶ್ಯಕತೆ ಏನಿರುತ್ತೆ. ಸೊ ನಾನು ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿರೋ ಹುಡುಗ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಇದನ್ನು ಕೇಳಿದಾಗ ಒಂಚೂರು ಶಾಕ್ ಆಗಿದೆ ಅಂತೂ ನಿಜ. ಲೈಕ್ ನಿಜಕ್ಕೂ ಫೀಲಿಂಗ್ಸ್ ಇದೆ ಅಂತಲೇ ಅಂದ್ಕೊಂಡಿದ್ರಿ ತ್ರಿವಿಕ್ರಮ್ ಅವ್ರಿಗೆ ಭವ್ಯಗೌಡ ಅವ್ರ ಮೇಲೆ ನಿಜವಾದ ಫೀಲಿಂಗ್ಸ್ ಇದೆ ಅಂತ ಅಂದ್ಕೊಂಡಿದ್ರಿ. ಸೊ ಇದನ್ನು ಕೇಳಿದಾಗ ಸ್ವಲ್ಪ ಶಾಕ್ ಆಯಿತು. ಆ್ಯಂಡ್ ನಾವೆಲ್ಲರೂ ಅಂದ್ಕೊಂಡಿದ್ದು ಭವ್ಯಗೌಡ ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಸೂಟ್ ಆಗಲ್ಲ, ಅವರ ಲೈಫ್ ಸ್ಟೈಲೇ ಬೇರೆ ಇದೆ ಆ್ಯಂಡ್ ಭವ್ಯಗೌಡ ಅವರ ಲೈಫ್ ಸ್ಟೈಲೇ ಬೇರೆ ಇದೆ. ತ್ರಿವಿಕ್ರಮ್ ಅವರ ಲೈಫ್ ಸ್ಟೈಲಿ ತುಂಬಾ ಸ್ಟ್ರಗಲ್ಸ್ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಒಂಥರ ಪಿಕ್ಚರೇ, ಅವರ ಲೈಫಲ್ಲಿ ನಡೆದಿರುವಂತಹ ಮ್ಯಾಟರ್ಗಳೇ ಬೇರೆ ಇದೆ. ಆ್ಯಂಡ್ ಒಂದನ್ನು ಕ್ಲಿಯರಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಭವ್ಯಗೌಡ ಅವರು ತ್ರಿವಿಕ್ರಮ್ನ ದೂರ ಇಟ್ಟಿಲ್ಲ ಆ್ಯಂಡ್ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವ್ರನ್ನ ದೂರ ಇಟ್ಟಿಲ್ಲ. ಇಬ್ಬರೂ ಸಹ ಅವರವರ ಕೆಲಸದಲ್ಲಿ ಲೈಕ್ ಅವರವರು ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಅನ್ನೋದು ಯಾವ ರೀತಿ ಆಯಿತು ಇವ್ರ ಲೈಫಲ್ಲಿ ಅಂತಂದರೆ ಒಂದು ಬಸ್ ಜರ್ನಿ ಥರ ಅಷ್ಟೇ. ಒಂದು ಬಸ್ ಹತ್ಕೊಂಡ್ವಿ, ಅಲ್ಲಿ ಯಾರೋ ಒಬ್ಬರು ಫ್ರೆಂಡ್ ಆದರು, ಅವರ ಒಂದು ಸ್ಟಾಪ್ ಬಂತು, ಅವ್ರು ಹಿಡ್ಕೊಂಡೋದ್ರು, ಇವರ ಒಂದು ಸ್ಟಾಪ್ ಬಂತು, ಇವ್ರು ಹಿಡ್ಕೊಂಡೋದ್ರು, ಅಷ್ಟೇ ಅಲ್ಲಿಗೆ ಮುಗೀತು ಅನ್ನೋ ರೀತಿ ಇದ್ದಾರೆ. ಆ್ಯಂಡ್ ತ್ರಿವ್ಯಾ ಫ್ಯಾನ್ಸ್ ನಿಮ್ಮಲ್ಲಿ ಕೇಳ್ಕೊತೀನಿ, ಲೈಕ್ ಬಿಟ್ಬಿಡಿ, ತ್ರಿವ್ಯಾ ಅನ್ನುವಂತಹ ಕನಸನ್ನು ಬಿಟ್ಬಿಡಿ. ಅವರಿಬ್ಬರು ಸಹ ಯಾವತ್ತಿಗೂ ಒಂದಾಗಲ್ಲ. ತ್ರಿವ್ಯಾ ಅಂದರೆ ಭವ್ಯಗೌಡ ಅವರ ಮೈಂಡ್ಸೆಟ್ಟೇ ಬೇರೆ ಇದೆ ಆ್ಯಂಡ್ ತ್ರಿವಿಕ್ರಮ್ ಅವರ ಮೈಂಡ್ಸೆಟ್ಟೇ ಬೇರೆ ಇದೆ. ಲೈಕ್ ಭವ್ಯಗೌಡ ಅವ್ರಿಗೆ ಅವ್ರನ್ನ ಕೇರ್ ಮಾಡುವಂತಹ, ಅವ್ರನ್ನ ಲೈಕ್ ಪ್ರೊಟೆಕ್ಟ್ ಮಾಡುವಂತಹ ಪಾರ್ಟ್ನರ್ ಬೇಕಾಗಿರುತ್ತೆ. ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಕಂಪ್ಲೀಟ್ಲಿ ಮನಿ ಮೈಂಡೆಡ್ ಇರುವಂತಹ ಪಾರ್ಟ್ನರ್ ಬೇಕಾಗುತ್ತೆ. ಫುಲ್ ವೆಲ್ ಸೆಟಲ್ಡ್ ಆಗಿರುವಂತಹ ಪಾರ್ಟ್ನರ್ ತ್ರಿವಿಕ್ರಮ್ ಅವ್ರಿಗೆ ಬೇಕಾಗಿರುತ್ತೆ. ಸೊ ಇಬ್ಬರಿಗೂ ಸಹ ಖಂಡಿತವಾಗ್ಲೂ ಬರಲ್ಲ ಅಂತ ಅನಿಸುತ್ತೆ. ತ್ರಿವ್ಯಾ ಫ್ಯಾನ್ಸ್ ನೀವು ಕನಸುಗಳನ್ನ ಕಾಣೋದು ಬಿಟ್ಬಿಡಿ, ಬಟ್ ಸಪೋರ್ಟ್ ಮಾಡೋದು ಮಾಡಿ. ಲೈಕ್ ಭವ್ಯಾಗೆ ಸಪ್ರೇಟಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೆ ಸಪ್ರೇಟಾಗಿ ಸಪೋರ್ಟ್ ಮಾಡಿ. ಇಬ್ಬರಿಗೂ ಸಹ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ತುಂಬಾ ಇದೆ. ಯಾಕಂದರೆ ಇಬ್ಬರೂ ಸಹ ಈಗ ಹೊಸ ಪ್ರಾಜೆಕ್ಟಲ್ಲಿ ಕಾಲನ್ನು ಇಡ್ತಿದ್ದಾರೆ, ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಅವರು ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನಿಮ್ಗಳ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಇಬ್ಬರಿಗೂ ಸಹ ಸಪ್ರೇಟಾಗಿ ಸಪೋರ್ಟ್ ಮಾಡಿ. ಬಟ್ ಇಬ್ಬರೂ ಸಹ ಒಂದೇ ಅನ್ನೋದನ್ನು, ಅಂದರೆ ಇಬ್ಬರು ಸಹ ತ್ರಿವ್ಯಾ ಆಗ್ತಾರೆ, ಮುಂದೆ ಒಂದು ದಿವಸ ಇಬ್ಬರು ಸಹ ಒಂದಾಗ್ತಾರೆ ಅನ್ನುವಂಥ ಕನಸನ್ನು ಬಿಟ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ತ್ರಿವ್ಯಾ ಫ್ಯಾನ್ಸ್ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋನ ನೋಡಿ, ಆ್ಯಂಡ್ ತ್ರಿವಿಕ್ರಮ್ ಅವರ ಈ ಒಂದು ಸ್ಟೇಟ್ಮೆಂಟ್ಸ್ಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.